ಮೈ ವೇ, ಯುವರ್ ವೇ, ಅವರ್ ವೇ. ಇನ್ನೊಂದು ಕೊನೆಯದಿದೆ ನೋ ವೇ. ನೋ ವೇ, ನೋ ವೇ ಅಂದ್ರೆ ಈಗ ಆಗ ನಾನು ಎಕ್ಸಾಂಪಲ್ ಹೇಳಿದೆ ನೋಡಿ. ಅಪ್ಪ ಬರ್ತಾರೆ, ಬಂದು ಟಿವಿ ಹತ್ರ ಕೂತಿರುವಾಗ ಮಗ ಬಂದು ಹೇಳ್ತಾನೆ ಆಟ ಆಡು ಅಂದ್ರೆ ನಂಗಾಗಲ್ಲ ಅಮ್ಮನ ಯಾಕೆ ಹಿಂಗೆ ಅಂತ. ದಟ್ ಈಸ್ ನೋ ವೇ ಅಂದ್ರೆ ಝೀರೋ ಪೇರೆಂಟಿಂಗ್ ಅಂತ. ಓಕೆ, ನಾವೆಲ್ಲೋ ರೆಡಿ ಆಗ್ತಾ ಇರ್ತೀವಿ. ನನಗೆ ಅರ್ಜೆಂಟ್ ನನ್ನ ಫ್ರೆಂಡ್ ಹೇಳಿದ್ರು ಮೀಟ್ ಮಾಡೋಣಪ್ಪ ಅಂತ ಹೇಳಿ ನಾನು ಹೊರಗಡೆ ಹೊರಗಬೇಕು ಅಂತ ಆಗುವಾಗ ನನ್ನ ಮಗಳು ಬರ್ತಾಳೆ. ಮಗಳು ಬಂದು ಹೇಳ್ತಾಳೆ, ಅಮ್ಮ ಅಮ್ಮ ನೋಡಮ್ಮ ಅವಳು ಪಕ್ಕದ ಮನೆ ಜೊತೆ ಆಟ ಆಡ್ತಿದ್ರು, ಅವಳು ಏನೋ ನನ್ನ ಕೈಯಿಂದ ಕಿತ್ಕೊಳ್ಳಮ್ಮ ಹಂಗೆ ಹಿಂಗೆ ಅಂತೇಳಿ. ನನಗೆ ಕೇಳೋ ವ್ಯವಧಾನ ಇಲ್ಲ. ನಾನು ಹೇಳ್ತೀನಿ, ಹೋಗು ನೀನು, ಮತ್ತೆ ಅವಳನ್ನ ನಾನು ಮತ್ತೆ ಮಾತಾಡ್ಸ್ಕೊತೀನಿ, ನನಗೀಗ ಹೊರಗಡೆ ಹೋಗ್ಬೇಕು. ಜಾಣ ಅಲ್ಲ, ಸುಮ್ಮನೆ ಮಾಡಬೇಡ, ಮನೇಲಿ ಕೂತಿರು ತಮ್ಮನ ಜೊತೆ, ನಾನು ಈಗ ಅರ್ಧ ಗಂಟೆಗೆ ಹೋಗಿ ಬರ್ತೀನಿ, ಚಾಕ್ಲೇಟ್ ತಗೊಂಡು ಬರ್ತೀನಿ. ಸೊ ಇದು ಝೀರೋ ಪೇರೆಂಟಿಂಗ್. ಯಾಕೆ? ನಾವು ಆ ಮಕ್ಕಳ ಮಾತನ್ನು ಗಮನಿಸಲೇ ಇಲ್ಲ, ಮಕ್ಕಳ ಭಾವನೆಗಳನ್ನು ಗಮನಿಸಲೇ ಇಲ್ಲ. ದಿಸ್ ಇಸ್ ಕಾಲ್ಡ್ ಝೀರೋ ಪೇರೆಂಟಿಂಗ್.